ನಮಸ್ಕಾರ. ನಾನು ಜನಾರ್ದನ್ ಪೈ. ನಾನು ಶಿವಮೊಗ್ಗದ ಆರ್ಯ PU ಕಾಲೇಜ್ನ ಸಂಬಂಧಪಟ್ಟವನು. ನಮ್ಮ ಕಾಲೇಜ್ ಹೇಗಿದೆ, ಯಾಕೆ PU ಕಾಲೇಜ್ಗಳು ಸರಿಯಾಗಿ ವರ್ಕ್ ಮಾಡ್ತಿಲ್ಲ, ಕಾಲೇಜಲ್ಲಿ ನಮ್ಮ ಆರ್ಯ ಕಾಲೇಜಲ್ಲಿ ಏನು ಫೆಸಿಲಿಟಿ ಇದೆ, ಮಕ್ಕಳಿಗೆ ಯಾವ್ಯಾವ ರೀತಿಯ ಅನುಕೂಲ ಇದೆ, ನಾವು ಯಾವ ರೀತಿ ಕಾಲೇಜಿನ ನಡೆಸ್ತಾ ಇದ್ದೀವಿ, ಕಾಲೇಜಿನ ಫೌಂಡೇಶನ್ ಹೇಗಿದೆ, ಕಾಲೇಜು ಒಳಗೆ ಡಿಜಿಟಲ್ ಏನಿದೆ, ಮಕ್ಕಳು ಸೇಫಾ, ಮಕ್ಕಳ ಬಗ್ಗೆ ಫ್ಯಾಕಲ್ಟಿ ಹೇಗಿದೆ, ಈ ಕಾಲೇಜಿನ ಬ್ಯಾಕ್ ಬೋನ್ ಹೇಗಿದ್ದಾರೆ, ಯಾವ ರೀತಿ ಮುಂದಿನ ಭವ್ಯ ಭಾರತವನ್ನ ನಮ್ಮ ಕಾಲೇಜಿನ ಮೂಲಕ ನಾವು ದೇಶಕ್ಕೆ ಕೊಡುಗೆಯನ್ನು ಕೊಡಬಹುದು ಅನ್ನೋ ಯೋಚನೆ ಮಾಡ್ತಾ ಇದ್ದಾಗ ನಾವು ಈ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನಾನು ಈ ಸಬ್ಜೆಕ್ಟಿಗೆ ವೆಲ್ಕಮ್ ಮಾಡ್ತಾ, ಆರ್ಯ PU ಕಾಲೇಜ್, ಸೈನ್ಸ್ ಕಾಲೇಜ್ ಪರ್ಟಿಕ್ಯುಲರ್ ಒಂದು ಒಳ್ಳೆಯ ವಾತಾವರಣದಲ್ಲಿದೆ. ಸುತ್ತಮುತ್ತಲು ನೈಸರ್ಗಿಕವಾಗಿ ಮರಗಿಡಗಳಿದೆ. ಮುಖ್ಯವಾಗಿ ಬೇಕಾಗಿದ್ದು ಇಕೋ ಫ್ರೆಂಡ್ಲಿ ಕಾಲೇಜ್ ಕೂಡ ಇದೆ. ಕಾಲೇಜ್ ಒಳಗೆ ಬರ್ತಾನೆ ಒಂದು ಅಟ್ಮಾಸ್ಫಿಯರ್ ಹೀಗಿರ್ತದೆ ಅಂದ್ರೆ ಸಂತೋಷವಾಗಿ ದಿಸ್ ಇಸ್ ದ ಕಾಲೇಜ್, ಐ ಆಮ್ ಜಸ್ಟ್ ಸರ್ಚಿಂಗ್ ಅನ್ನೋ ಮನೋಭಾವ ಬರಬೇಕು ಅನ್ನೋದೇ ನಮ್ಮ ಧ್ಯೇಯ ಆಗಿತ್ತು. ನಾವು ಬ್ಯಾಕ್ ಬೋನ್ ಹೇಗಿದೆ ಅಂದ್ರೆ, ನಾವು ಇಮಿಡಿಯೇಟ್ PU ಕಾಲೇಜಿನ ಪ್ರಾರಂಭ ಮಾಡಿಲ್ಲ. ನಾವು ಗ್ಲೋಬಲ್ ಇನ್ಸ್ಟಿಟ್ಯೂಷನ್ ಕೂಡ ಮಾಡಿ ಅಲ್ಲಿ ಕೂಡ 1ರಿಂದ 10ನೇ ತರಗತಿವರೆಗೂ ಅನೇಕ ಮಕ್ಕಳಿಗೆ ನಾವು ಒಳ್ಳೆ ಎಜುಕೇಶನ್ ಕೊಟ್ಟು ಟಾಪ್ ರ್ಯಾಂಕಿಂಗ್ ಕೂಡ ನಮ್ಮ ಇನ್ಸ್ಟಿಟ್ಯೂಷನ್ ಬಂದ ಮೇಲೆ ನಮ್ಮ ಆಡಳಿತ ಮಂಡಳಿಯವರು ಯೋಚನೆ ಮಾಡಿದ್ದು, ಈ ಮಕ್ಕಳನ್ನ 10ರಿಂದ ಮುಂದೆ ಏನ್ ಮಾಡಬೇಕು, ಅವ್ರಿಗೆ ಇನ್ನೂ ನಾವು ಪಾಲಿಶ್ ಮಾಡಿದ್ರೆ 24 ಕ್ಯಾರೆಟ್ಸ್ ಆಗಿ ದೇಶಕ್ಕೆ ಇವರಿಂದ ಸಹಾಯ ಆಗಲಿ ಅನ್ನೋ ಒಂದೋ ಮನೋಭಾವದಿಂದ ನಾವು ಆರ್ಯ ಸೈನ್ಸ್ ಕಾಲೇಜನ್ನ ಕ್ಲೋಸ್ ಮಾಡಿದ್ವಿ. ನಮ್ಮ ಫ್ಯಾಕಲ್ಟಿ ಹೇಗಿದೆ, ಯಾರ್ಯಾರಿದ್ದಾರೆ ಇದರಲ್ಲಿ, ಆ ಫ್ಯಾಕಲ್ಟಿಯ ಹಿನ್ನೆಲೆ ಏನು, ಯಾಕೆ ಇಂತಿಂತ ಫ್ಯಾಕಲ್ಟಿನ ನಾವು ಇಡೀ ದೇಶದಿಂದ ಹುಡುಕಿ ತಂದು ಒಂದೊಂದೇ ಮುತ್ತು ತರ ಇದ್ದಾರೆ ಅವರು. ನಿಮ್ಗೆ ಗೊತ್ತಿರ್ಬೋದು, ನಾವು ಸಣ್ಣವರಿರ್ಬೇಕಾದ್ರೆ ಓದ್ತಾ ಇರ್ಬೇಕಾದ್ರೆ ಒಂದು ಕತೆ ಇತ್ತು, ಕೆಂಪು ಹವಳದಲ್ಲಿ ಕೋದಂತೆ ಅಂತೆ, ಕರಿಮಣಿ ಸರದಲ್ಲಿ ಕೆಂಪು ಹವಳ ಕೋದಂತೆ. ಹಾಗೆ ನಾವು ಕರ್ನಾಟಕ ಇರಲಿ, ಅಕ್ಕಪಕ್ಕದ ರಾಜ್ಯದಿಂದ ನೀಟ್ ಇರ್ಬೋದು, ಇಂಥ ಅನೇಕ ಏನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅತ್ಯಂತ ನುರಿದ್ರು. ಎಕ್ಸಾಕ್ಟ್ಲಿ ನುರಿದ್ರು ಅಂದ ಕೂಡಲೇ ಅವರು ಐ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಕ್ಕಳ ಜೊತೆಗೆ ಇರಲ್ಲ ಅಂತ ನಾವು ಹೇಳೋದೇ ಇಲ್ಲ. ಯಾವಾಗಲೂ ಕೂಡ ಮಕ್ಕಳಿಗೆ ಹೇಗೆ ಟ್ರೈನ್ ಅಪ್ ಮಾಡಬೇಕು ಅನ್ನೋ ಒಂದೇ ಧ್ಯೇಯದೊಂದಿಗೆ ಅವರೆಲ್ಲರೂ ನಮ್ಮನ್ನ ಸಪೋರ್ಟ್ ಮಾಡಿದ್ರು. ನಮ್ಮ ಕನಸು ಕೂಡ ಹಾಗೆ. ಈಗ ನಾವು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಮಾಜಕ್ಕೆ ಗೊತ್ತಾಗಬೇಕು ಆರ್ಯ PU ಕಾಲೇಜ್ ಹೇಗೆ ಫಂಕ್ಷನ್ ಮಾಡ್ತಾ ಇದೆ. ನಮ್ಮ ಮಕ್ಕಳಿಗೆ, ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ಕೂಡ ಅದೇ ಅಭಿಲಾಷೆ ಇರುತ್ತಲ್ಲ, ನನ್ನ ಮಗ ಚೆನ್ನಾಗಿ ಓದಬೇಕು, ನನ್ನ ಮಗ ಒಳ್ಳೆ ಪ್ರಜೆಯಾಗಿ ಬಾಳ್ಬೇಕು, ಒಳ್ಳೆ ಸತ್ಪ್ರಜೆ ಆಗ್ಬೇಕಾದ್ರೆ ಆತನಿಗೆ 10ನೇ ಕ್ಲಾಸ್ ಮುಗಿದ ಕೂಡಲೇ ಒಂದು ಒಳ್ಳೆ ಬೇಸ್ ಇರುವ ಕಾಲೇಜ್ ಬೇಕು. ಎಲ್ಲಾ ಕಾಲೇಜ್ಗಳಲ್ಲೂ ಎಲ್ಲರೂ ಕಾಲೇಜ್ ಹೇಳ್ತಾರೆ ನಮ್ಮ ಕಾಲೇಜ್ ಬಹಳ ಚೆನ್ನಾಗಿದೆ ಅಂತ, ಬಟ್ ಆರ್ಯ ಇಸ್ ಸಮಥಿಂಗ್ ಡಿಫರೆಂಟ್. ನೀವು ಗೊತ್ತಿರ್ಬೋದು ಸ್ನೇಹಿತರೆ, ಆರ್ಯ ಮೀನ್ಸ್ ರೆಸ್ಪೆಕ್ಟ್. ಆ ಹೆಸರನ್ನೇ ಹುಡ್ಕೊಂಡು ನಾವು ಈ ಕಾಲೇಜನ್ನ ಪ್ರಾರಂಭ ಮಾಡ್ತೀವಿ. ಈಗ ನಾವು ಮಾತ್ರ ನನ್ನ ಕಾಲೇಜ್ ಬಗ್ಗೆ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಕಲಿತಿರುವ ಮಕ್ಕಳು ಏನ್ ಹೇಳ್ತಾರೆ, ಅವರ ಮನಸ್ಸು ಏನಿದೆ, ಯಾಕಂದ್ರೆ ಮಕ್ಕಳು ಯಾವಾಗಲೂ ಸುಳ್ಳು ಹೇಳಲ್ಲ. ನಾವು ದೊಡ್ಡವರು ಸುಳ್ಳು ಹೇಳ್ಬೋದು, ಈ ಮಕ್ಕಳಿದಾರಲ್ಲ ಇವರೆಲ್ಲ ಫಸ್ಟ್ PU ಸೇರಿದವರು, ಅವರ ಮನಸ್ಸಲ್ಲಿ ಏನಿದೆ, ನಮ್ಮ ಕಾಲೇಜು ಹೇಗೆ ನಡೀತಾ ಇದೆ, ಕಾಲೇಜಿನ ಒಳಗಿನ ವಾತಾವರಣ ಹೇಗಿದೆ, ಡಿಜಿಟಲ್ ಆಗಿ ಎಷ್ಟು ಸಪೋರ್ಟ್ ಇದೆ, ಮುಂದೆ ಏನು ಮಾಡ್ಬೋದು. ನನ್ನ ಮುಂದೆ ಇದೊಂದು ಹೆಣ್ಣು ಮಗು ಕೂತಿದ್ದಾಳೆ. ನಮ್ಮಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಶಿವಮೊಗ್ಗದಿಂದ ಮಾತ್ರ ಅಲ್ಲ, ಅಕ್ಕಪಕ್ಕದ ಊರಿಂದ ಕೂಡ ಬರ್ತಾ ಇರ್ತಾರೆ. ಸುಮಾರು ಒಂದು 50-60 ಕಿಲೋಮೀಟರ್ ಈ ಕಾಲೇಜಿನ ಹುಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ದರ್ ಇಸ್ ಸಮಥಿಂಗ್ ಪ್ಲಸ್ ಅಲ್ವಾ ನಮ್ಮ ಕಾಲೇಜಲ್ಲಿ. ಅವರ ಮಾತಲ್ಲೇ ಕೇಳೋಣ, ಈ ಮಕ್ಕಳು ಯಾಕೆ ನಮ್ಮ ಕಾಲೇಜು ಆರ್ಯ ಕಾಲೇಜಿನ ಹುಡ್ಕೊಂಡು ಬಂದ್ರು ಅಂತ. ಪುಟ, ನಿನ್ನ ಹೆಸರು ಏನ್ ಮಗು? ಸ್ಫೂರ್ತಿ. ಸ್ಫೂರ್ತಿ, ಎಲ್ಲಿಯವರು ಸ್ಫೂರ್ತಿ ನೀವು? ಐ ಆಮ್ ಫ್ರಮ್ ಶಿವಮೊಗ್ಗ. ವೆರಿ ನೈಸ್ ಮಗ. ಶಿವಮೊಗ್ಗದಲ್ಲಿ ಅನೇಕ ಕಾಲೇಜ್ಗಳಿದೆ ಅಲ್ವಾ? ನಿನ್ಗೆ ಆರ್ಯ PU ಕಾಲೇಜಿಗೆ ನಾನು ಸೇರ್ಬೇಕು ಅನ್ನೋ ಕನಸು ಹೇಗಿತ್ತು ಮಗು ನಿನ್ಗೆ? ಆರ್ಯ ವಾಸ್ ನಾಟ್ ಮೈ ಗೋಲ್. ಇಲ್ಲಿಗೆ ಬರಲೇಬೇಕಂತ ಏನಿರಲಿಲ್ಲ, ಬಟ್ ಪೇರೆಂಟ್ಸ್ ಸಜೆಸ್ಟ್ ಮಾಡಿದ್ರು ಅಂತ ವೆನ್ ಐ ಸ್ಟೆಪ್ಡ್ ಹಿಯರ್, ಆರ್ಯ ವಾಸ್ ಎ ಡಿವೋಷನಲ್ ಆ್ಯಂಡ್ ಎ ಸ್ಪಿರಿಚುವಲ್. ನಾನು ಇಲ್ಲಿಗೆ ಬರೋದ್ವರೆಗೂ ಈ ಕಾಲೇಜಿಗೆ ಸೇರಬೇಕು ಬೇಡವೋ ಅನ್ನೋ ಒಂದು ಇಂಟೆನ್ಷನ್ ಇತ್ತು, ಬಟ್ ವೆನ್ ಐ ಸ್ಟೆಪ್ಡ್ ಹಿಯರ್, ಆರ್ಯನೇ ನಂಗೆ ಬೇಕು ಅಂತ. ದ ಎನ್ವಿರಾನ್ಮೆಂಟ್, the college, the lectures, and the way of teaching, everything was best. And you feel secure here? Yeah. Security is also there? Yeah, everything is very nice. Very nice, Puta. Tamma hesaru? Kirti. Kirti, very good.
ನಿಮ್ಮ ಕೀರ್ತಿ ಎತ್ತರಕ್ಕೆ ಬೆಳೀಲಿ. ಕೀರ್ತಿ ತಾವೆಲ್ಲಿಯವರು? ಸರ್ ನಾವು ಮೂಲತಃ ಕೊಪ್ಪಳ ಡಿಸ್ಟಿಕ್ ಗಂಗಾವತಿ ತಾಲೂಕು. ಓಕೆ. ಇಲ್ಲಿಂದ ಸುಮಾರು 8 hours ಆಗುತ್ತೆ. ಓಕೆ. ಅಲ್ಲಿಂದ ಇಲ್ಲಿ ಬಂದಿರೋ ಉದ್ದೇಶ ನನಗೆ ಎಜುಕೇಶನ್. ಕೊಪ್ಪಳದಿಂದ ನೀನು ಅಡ್ಮಿಷನ್ಗೆ ಇಷ್ಟು ದೂರ ಬಂದಿದ್ದೀ. ನಿಂದು SLC ಪರ್ಸೆಂಟೇಜ್ ಎಷ್ಟಿತ್ತು ಮಗು? 99.52. ನೋಡಿ, ಇದನ್ನು ಗಮನಿಸಬೇಕು. ಒಂದು ಮಗು ಕೊಪ್ಪಳದಿಂದ ಇಷ್ಟು ದೂರ ಬಂದಿದೆ, 99% ಅಂದ್ರೆ ನಂಬಲಿಕ್ಕಾಗತ್ತ? ಆ ಮಗುವಿನ ಎಫರ್ಟ್ ಎಷ್ಟಿದೆ. ಇನ್ನೂ ಒಳ್ಳೊಳ್ಳೆ ರಾಜಧಾನಿಯಲ್ಲಿ ಕೂಡ ಕಾಲೇಜ್ಗಳಿರ್ತದೆ, ಆದ್ರೆ ಅಷ್ಟು ದೂರದಿಂದ ಬಿಸಿಲಿನ ತಾಪ ತಡಿಲಾರದೆ ತಂಪಾದ ಶಿವಮೊಗ್ಗಕ್ಕೆ ಬಂದಿದ್ದಾಳೆ. 99% ಅಂದ್ರೆ ಅಮೇಸಿಂಗ್. ರಿಯಲಿ ಐ ಆಮ್ ಸೋ ಹ್ಯಾಪಿ ಬೇಟಾ, ಕಂಗ್ರಾಟ್ಸ್. ಈಗ ನಿನ್ಗೆ ಕಾಲೇಜ್ಗೆ ಅಡ್ಮಿಷನ್ ಆಯ್ತಲ್ವಾ ನಿಂದು? ನಿನ್ ಭಾವನೆ ಹೇಗಿತ್ತು ಮಗು? ಸರ್ ಫಸ್ಟಿಗೆ ಎಲ್ಲ ಕಾಲೇಜಿಂದ ಕೂಡ ಫ್ರೀ ಅಂತ ಆಫರ್ಸ್ ಬಂತು. ಆದರೆ ನನಗೆ ನನ್ನ ಗೋಲ್ ರೀಚ್ ಆಗೋದಕ್ಕೆ ಕರೆಕ್ಟ್ ಇರುವಂಥ ಒಂದು ಕಾಲೇಜ್ ಹುಡುಕಬೇಕಾಗಿತ್ತು. ಅದಕ್ಕೆ ನಮ್ಮ ಪೇರೆಂಟ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದರು ಎಲ್ಲಿ ಹುಡುಕಬೇಕು ಅಂತ. ನಾವು ಒಂದು ದಿವಸ ಹಿಂಗೆ ಹೋಗಬೇಕಾದ್ರೆ ಬೋರ್ಡ್ ಕಾಣಿಸ್ತು ನಮಗೆ, ಆರ್ಯ ವಿಜ್ಞಾನ PU ಕಾಲೇಜ್ ಅಂತ. ಜಸ್ಟಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನಾವು ಇಲ್ಲಿ ಬಂದ ತಕ್ಷಣ ನೀವು ಮಾತಾಡಿದ್ದು ನೋಡಿ ಒಂಥರ ಚೆನ್ನಾಗಿ ಬಾಂಡಿಂಗ್ ಇತ್ತು, ಚೆನ್ನಾಗಿರುವಂಥ ಫೆಸಿಲಿಟಿ ಕೊಡ್ತಾರೆ. ಅವ್ರು ಹೇಳಿದಂತೆಲ್ಲ ನೋಡಿ ನಾವು ಇದೇ ಕಾಲೇಜಿಗೆ ಸೇರಿದ್ರಿ ಅನ್ನೋವಂಥ ಮನೋಭಾವನೆ ನಮ್ಮ ಪೇರೆಂಟ್ಸಿಗಂತೂ ಫುಲ್ ಇತ್ತು. ನನಗಿಂತ ನಮ್ಮ ಪೇರೆಂಟ್ಸ್ ಎಲ್ಲರೂ ಕೂಡ ನೀನು ಇಲ್ಲೇ ಹೋಗೋ, ಸೇಫ್ ಆಗಿರ್ತೀಯ, ನಿನ್ನ ಗೋಲ್ನ ರೀಚ್ ಆಗ್ತೀಯ ಅಂತ ಅವ್ರು ನನಗೆ ಹೇಳಿದರು. ಆಮೇಲೆ ಅವ್ರು ಹೇಳಿದ ತಕ್ಷಣ ನಾನು ಬಂದ ತಕ್ಷಣ ನಾನು ಕನ್ನಡ ಮೀಡಿಯಮ್ ಆಗಿಂದ ಇಂಗ್ಲೀಷ್ ಮೀಡಿಯಮ್ ಅಂದ ತಕ್ಷಣ ಏನೋ ನನಗೆ ಟಫ್ ಆಗುತ್ತೆ, ನನ್ನ ಕಡೆ ಇನ್ನೂ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನಾನು ತುಂಬ ಹೆದರ್ಕೊಂಡಿದ್ದೆ. ನನ್ನ ಕಡೆ ಆಗುತ್ತೋ ಇಲ್ವೋ ಅಂತ. ಆ ಥರ ನಾನು ಇಂಗ್ಲಿಷ್ ಮೀಡಿಯಂ ಮಾತ್ರ ಅಂದರೆ ಇದು PU ಕಾಲೇಜ್. ಅದೇ ನೀನು ಕನ್ನಡ ಮೀಡಿಯಂನಿಂದ ಈಗ PU ನಲ್ಲಿ ಇಂಗ್ಲಿಷ್ ಮೀಡಿಯಂ ಆಪ್ಟ್ ಮಾಡಿದ್ಯಾ. ನಿನ್ಗೆಲ್ಲೋ ಒಂಚೂರು ಹೆದರಿಕೆ ಇತ್ತು. ಕಾಲೇಜ್ ಒಳಗಡೆ ಕಂಟಿನ್ಯೂ ಆಗ್ತಾ ಇದ್ದಂಗೆ ಯು ಫೀಲ್ ಕಂಫರ್ಟಬಲ್? ಹಾಂ ಸರ್, ಕಂಫರ್ಟಬಲ್. ವೆರಿ ನೈಸ್. ಓಕೆ. ಆಮೇಲೆ ಅಪ್ಪ ಅಮ್ಮ ಏನಂತಾರೆ? ಅಪ್ಪ ಅಮ್ಮ ಫಸ್ಟಿಗೆ ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಓದು ನೋಡೋಣ ಅಂದರು. ಆಮೇಲೆ ನನ್ನ ಫಸ್ಟ್ ರಿಸಲ್ಟ್ ಬಂದಾಗ ಚೆನ್ನಾಗೇ ಬಂತು, 96% ಬಂತು. ಅವಾಗಿಂದ ಖುಷಿಯಾದರು. ನೀನು ಹೇಳ್ತಿದ್ದೆ ಕನ್ನಡ ಮೀಡಿಯಮ್ ಇದ್ದೆ ಬಟ್ ನಿನ್ನ ಕಡೆ ಆಗಲ್ಲ ಅಂತ, ಚೆನ್ನಾಗಿ ಮಾಡಿದೆಯಲ್ಲ ಸ್ಕೋರ್ ಅಂದರು. ಆಮೇಲೆ ನನ್ನಿಂದ ಅಲ್ಲ, ಇವರು ಟೀಚರ್ಸ್ ಲೆಕ್ಚರ್ಸ್ ಎಲ್ಲ ಚೆನ್ನಾಗಿ ಲೆಸನ್ಸ್ ಮಾಡ್ತಾರೆ, ಅರ್ಥ ಆಗಿಲ್ಲ ಅಂದರೂ ಕೂಡ ಸಪೋರ್ಟಾಗಿ ಕರೆದು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಂದೆ. ಕೇಳಿದ್ರಲ್ವಾ, ಕನ್ನಡ ಮೀಡಿಯಂ ಓದಿ ಇಂಗ್ಲಿಷ್ ಮೀಡಿಯಂಗೆ ಮೈಗ್ರೇಟ್ ಆಗಬೇಕಾದ್ರೆ ಸಾಮಾನ್ಯವಾಗಿ ಒಂಥರ ಹೆದರಿಕೆ ಇರ್ತದೆ. ಯಾರೇ ಮಗುಗಾದ್ರು ಈಗ ಏನ್ ಮಾಡಲಿ, ನಾನು ಇಂಗ್ಲಿಷ್ ಮೀಡಿಯಂನ ಪ್ರಶ್ನೆ ಪತ್ರಿಕೆ ಹೇಗೆ ತಗೊಳ್ಳಿ ಅನ್ನೋ ಭಾವನೆ ಇರುತ್ತೆ, ಹೆದರಿಕೆ ಇರ್ತದೆ ಒಂದು ಮಗುಗೆ. 10ನೇ ಕ್ಲಾಸ್ ದಾಟಿದ ಕೂಡಲೇ ಮನೆಯಲ್ಲಿ ತಂದೆ ತಾಯಿಗಳ ಪ್ರೆಷರ್ ಕೂಡ ಇರುತ್ತೆ. ಆದ್ರೆ ಈ ಹೆಣ್ಮಗು ಕೀರ್ತಿ, ಅವಳು ಯಾಕೆ ಕಾನ್ಫಿಡೆನ್ಸ್ ನೋಡಿ, ಆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ ನಮ್ಮ ಆರ್ಯ PU ಕಾಲೇಜ್, ಸೈನ್ಸ್ ಕಾಲೇಜಿನ ಒಂದು ಹೆಗ್ಗಳಿಕೆ. ಯಾಕೆಂದ್ರೆ ನಾವು ಆ ರೀತಿ ಮಕ್ಕಳನ್ನ ಟ್ರೀಟ್ ಮಾಡ್ತೀವಿ, ಹಾಗೆ ಅವ್ರನ್ನ ಮೋಟಿವೇಟ್ ಮಾಡ್ತೀವಿ. ಎಲ್ಲೂ ನಾವು ಅವ್ರನ್ನ ಡೌನ್ ಮಾಡದೇ ಇಲ್ಲ ಸ್ನೇಹಿತರೆ. ತಮ್ಮ ಹೆಸರು? ವೇದಾಂತ್ ಅಂತ. ವೇದಾಂತ್ ಎಲ್ಲಿಯವರು ತಾವು? ಭದ್ರಾವತಿಯವರು. ವೇದಾಂತ್, ಭದ್ರಾವತಿಯಿಂದ ಇಲ್ಲಿಗೆ ನೀನು ಯಾಕೆ ಬರ್ತಾ ಇದ್ದೀವಿ? ಭದ್ರಾವತಿಯಲ್ಲಿ ಸುಮಾರು PU ಕಾಲೇಜ್ ಇದೆ. ಅಲ್ಲಿ ನೀನು ಬಸ್ ಸ್ಟ್ಯಾಂಡ್ ಹತ್ರ ಇಳಿದ ಕೂಡ ಅಲ್ಲಿ 6 ಕಾಲೇಜ್ಗಳಿದೆ, PU ಕಾಲೇಜ್ಗಳು. ಅದೆಲ್ಲ ದಾಟಿ ಇಷ್ಟು ದೂರ ಒಳಗಡೆ ಬಂದಿದ್ದೆಲ್ಲ ವೇದಾಂತ್, ನಿನ್ಗೆ ಹೇಗೆ ಇನ್ಸ್ಪೈರ್ ಆಯಿತು? ಸರ್, ಇದಕ್ಕೆ ನಾನು ಬರೋಕ್ಕೆ ಕಾರಣ ಅಂದರೆ ನನ್ನ ಸೀನಿಯರ್ಸ್ ಇಲ್ಲಿ ಸ್ಟಡಿ ಮಾಡ್ತಿರೋದು, ಅವರೆಲ್ಲ ನಂಗೆ ಸಜೆಸ್ಟ್ ಮಾಡಿದರು. ಒಂದ್ಸಲ ಆರ್ಯ ಕಾಲೇಜ್ ಅಂತ ಇದೆ, ಬಂದು ಚೆಕ್ ಮಾಡ್ಕೊ ಅಂತ. ನಾನು ನನ್ನ ತಂದೆ ಬಂದ್ವಿ ಅಡ್ಮಿಷನ್ಗೋಸ್ಕರ. ಸುಮ್ಮನೆ ನೋಡ್ಕೊಂಡು ಹೋಗೋಣ, ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಂದಿದ ತಕ್ಷಣ ನಮಗೆ ಫಸ್ಟ್ ಸಿಕ್ಕಿದ್ದು ರಮೇಶ್ ಸರ್. ಓಕೆ. ಹೊರಗಡೆನೆ ಸಿಕ್ಕಿದ್ರು. ರಮೇಶ್ ಸರ್ ಏನಾಗಿದ್ದಾರೆ ಈ ಕಾಲೇಜ್ಗೆ? ವಾಟ್ ಇಸ್ ಹಿ? ಸರ್, ಒಂಥರ ಬ್ಯಾಕ್ ಬೋನ್. ವೆರಿ ಗುಡ್. ಕಾಲೇಜ್ ಕ್ಲಿಕ್ ಆಗಬೇಕಾದ್ರೆ, ಒಂದು ವಿದ್ಯಾ ಸಂಸ್ಥೆಯನ್ನ ನಡೆಸಬೇಕಾದ್ರೆ ಅದಕ್ಕೆ ಅಗಾಧವಾದ ಶಕ್ತಿ ಬೇಕು, ಪ್ರೇರಣೆ ಇರಬೇಕು, ಒಳ್ಳೆ ಮನೋಭಾವ ಇರಬೇಕು ಸ್ನೇಹಿತರೆ. ಆ ಮನೋಭಾವ ಇಲ್ಲ, ಬರೀ ಕಮರ್ಷಿಯಲ್ ನಾನೊಂದು ಕಾಸು ಮಾಡ್ತೀನಿ ಅಂದ್ರೆ ಕ್ಲಿಕ್ ಆಗ್ತಿಲ್ಲ. ನಿಮಗೆ ತಿಳಿದಿರಲಿ, ಅನೇಕ PU ಕಾಲೇಜ್ಗಳು 23 ಇಂದ 25 ಅನೇಕ ಕಾಲೇಜ್ಗಳು ಮುಚ್ಚಿ ಹೋಗ್ತಿದೆ. ಕೇಳ್ತಾ ಇದ್ರೆ ನನಗೆ ಹೆದರಿಕೆ ಆಯಿತು, ಯಾಕೆ ಇಷ್ಟು ಕಾಲೇಜ್ಗಳು ಬಂದ್ ಆಗ್ತಾ ಇದೆ ಅಂತ ಹೇಳಿ. ಅದಕ್ಕೆ ಹೇಳಿದ್ದು ನಾನು, ಒಂದು ಕಾಲೇಜ್ ರನ್ ಆಗಬೇಕಾದ್ರೆ ಒಂದು ಒಳ್ಳೆ ಫೋರ್ಸ್ ಇರಬೇಕು, ಒಂದು ಒಳ್ಳೆ ಬೇಸ್ ಇರಬೇಕು, ಫೌಂಡೇಶನ್ ಇರಬೇಕು. ನಮ್ಮ ಕಾಲೇಜು ಯಾಕೆ ಥ್ರೈವ್ ಆಗ್ತಾ ಇದೆ, ಯಾಕೆ ಈ ರೀತಿಯ ಬೇರೆ ಬೇರೆ ಊರಿಂದ ಬರ್ತಾ ಇದ್ದಾರೆ ಅಂದ್ರೆ ಬರೀ ಎಜುಕೇಶನ್ ಸಿಸ್ಟಮ್ ಅಲ್ಲ, ನಾವು 24/7 ಮಕ್ಕಳು ಕಾಂಟ್ಯಾಕ್ಟ್ ಮಾಡಿಕೊಂಡು ಮಕ್ಕಳನ್ನ ಸೇಫ್ ಆಗಿ ನಮ್ಮ ಕಾಲೇಜಲ್ಲಿ ಅವರ ಭವಿಷ್ಯಕ್ಕೆ ಬಂದು ಬೆಳೆದು ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಅದೇ ನಮ್ಮ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷರು ರಮೇಶ್ ಅವರು ಬಹಳ ಸಪೋರ್ಟ್ ಮಾಡ್ತಾರೆ ಮಕ್ಕಳಿಗಾಗ್ಲಿ, ಫ್ಯಾಕಲ್ಟಿಗಾಗ್ಲಿ. ಅವ್ರು ಹೇಗೆ ಅಂದ್ರೆ ಎಲ್ಲಿ ಅಪ್ಪಟ ಚಿನ್ನ ಇದೆ ಅದನ್ನು ಹುಡುಕ್ತಾ ಇರ್ತಾರೆ. ಅವ್ರು ಸುಮ್ಮನೆ ಮಾಡೋದಿಲ್ಲ, ಸುಮ್ಮನೆ ಕೂರಲ್ಲ. ಎಜುಕೇಶನ್ ಸಂಸ್ಥೆ ನಡೆಸೋದು ಬಹಳ ಕಷ್ಟ ಇತ್ತೀಚೆಗೆ, ಬಹಳ ಕಷ್ಟ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ನೀಟನ್ನ ಕ್ರ್ಯಾಕ್ ಮಾಡಬೇಕು ಅಂದ್ರೆ ನೀಟಿನ ಪ್ರೆಸೆಂಟ್ ಸಿಚುವೇಶನ್, ಪ್ರೆಸೆಂಟ್ ಸರ್ಕಮ್ಸ್ಟೆನ್ಸ್ ಅಲ್ಲಿ ಯಾವ ರೀತಿ ಕಾಂಪಿಟೇಷನ್ ಇರುತ್ತೆ
ಅಂತ ವ್ಯಕ್ತಿನ ಹುಡ್ಕೊಂಡು ಬರೋದೇ ಆರ್ಯ ಕಾಲೇಜಿನ ವೈಶಿಷ್ಟ್ಯ ಅಂತ ಹೇಳ್ತಾ. ವೇದಾಂತ್, ನಿನಗೆ ಸೈನ್ಸ್ ಅಲ್ವಾ ನಿಂದು PCMB? ಎಸ್ ಸರ್. ಯಾಕೆ ನೀನು ಸೈನ್ಸ್ಗೆ ಬಂದಿದ್ದಿ? ನೀನು ಬೇರೆನೋ ಆಪ್ಟ್ ಮಾಡ್ಬೋಯ್ತಲ್ಲ, ಕಾಮರ್ಸ್ಗೆ ಹೋಗ್ಬೋಯ್ತಲ್ವಾ? ಹಿಂಗೆ ಹೇಳ್ತಾರೆ, ಅವ್ರ ಮಾತು ಕೇಳ್ಕೊಂಡು ಅವ್ರು ಯಾವ ದಾರಿಲಿ ತೋರಿಸ್ತಾರೋ ಅದರಲ್ಲೇ ಹೋದ್ರೆ ನಾನು ಪಕ್ಕಾ ನೀಟ್ ಕ್ರ್ಯಾಕ್ ಮಾಡ್ತೀನಿ ಅಂತ ಅನಿಸ್ತಾ ಇದೆ ಆಫ್ಟರ್ ನೀಟ್ ವಾಟ್ ಯು ವಾಂಟ್ ಟು ಬಿಕಮ್? ಸರ್ ಡಾಕ್ಟರ್ ಆಗಬೇಕು ಅಂತ. ಕೀರ್ತಿ, ನೀನೇನಾಗಬೇಕು ಅಂತ ಹೇಳಿದ್ದು? ಸರ್ ನಾನು IAS ಆಫೀಸ್. ಅರೆ, ದಟ್ಸ್ ವೆರಿ ಗ್ರೇಟ್. ಡಾಕ್ಟರ್. ನೀವು ಡಾಕ್ಟರ್ ಆಗ್ತಾ ಇದ್ದಂಗೆ ಆರ್ಯ PU ಕಾಲೇಜಿನ ಮರಿಬಾರ್ದು ನೀವು. ಇಲ್ಲ ಸರ್. ಯಾವಾಗಾದ್ರೂ ವಿಸಿಟ್ ಮಾಡ್ತಾ ಇರಿ. ಇಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಳ್ತೀನಿ. ನಾನು ನೆಕ್ಸ್ಟ್ ನನ್ನ ಮಕ್ಕಳೊತ್ತಿಗೆ ನಾನು ಇಂಟ್ರಾಕ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಆರ್ಯ ಕಾಲೇಜ್ ಬಗ್ಗೆ ನೀವು ಗೂಗಲ್ ಮಾಡಿ, ನಮ್ಮ ಕಾಲೇಜ್ ಹೇಗಿದೆ ಅಂತ. ಟಾಪ್ ಸೆಕೆಂಡಲ್ಲಿ ನಾವಿದ್ದೀವಿ. ಬಹುಶಃ 2026ರಲ್ಲಿ ನಾವು ಇನ್ನೂ ಮೇಲ್ ಬಂದು ಕರ್ನಾಟಕ ರಾಜ್ಯಕ್ಕೆ ಎಲ್ಲ ದೇಶದಲ್ಲಿ ಒಂದು ಅತ್ಯುನ್ನತ PU ಸೈನ್ಸ್ ಕಾಲೇಜ್ ಆಗುತ್ತೆ ಅಂತ ನಾನು